ಮೋದಿ ರೋಡ್ ಶೋ ಮಾರ್ಗದಲ್ಲಿ ಹೈ ಸೆಕ್ಯೂರಿಟಿಯನ್ನ ನಿಯೋಜನೆ ಮಾಡಲಾಗಿದೆ. ರೋಡ್ ಶೋ ಭದ್ರತೆಗೆ ಅಂತಾನೆ 8,000 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ನಿನ್ನೆ ಸಂಜೆಯಿಂದನೇ ಇದಕ್ಕಾಗಿ ಎಲ್ಲಾ ಸಿದ್ಧತೆಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ. 26 ಕಿಲೋಮೀಟರ್ ರೋಡ್ ಶೋ ವರೆಗೂ ಭಾರಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ನಗರ ಪೊಲೀಸ್ ಇಲಾಖೆಗಿಂತಲೂ ಕೇಂದ್ರ ಗೃಹ ಇಲಾಖೆ ಹೆಚ್ಚಿನ ಎಚ್ಚರವನ್ನ ಅಂದ್ರೆ ಕಟ್ಟೆಚ್ಚರವನ್ನ ವಹಿಸಿದೆ. ಸೂಕ್ಷ್ಮ ಪ್ರದೇಶದ ಮೇಲೆ ಕಣ್ಣಿಟ್ಟಿದೆ ಕೇಂದ್ರ ಗೃಹ ಇಲಾಖೆ. 4,500 ಸಿಆರ್ಪಿಎಫ್ ಶಸ್ತ್ರಸಜ್ಜಿತ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಎಲ್ಲೋ ಲೋಪ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಕೈಗೊಂಡಿರುವ ರೋಡ್ ಶೋಗೆ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಅದೇ ಕಾರಣಕ್ಕಾಗಿ 8,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಹೆಚ್ಚಿನ ನಿಗಾ ವಹಿಸಿದ್ದಾರೆ. ಹೈ ಅಲರ್ಟ್ ಅನ್ನ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭದ್ರತೆ ಹೇಗಿದೆ ಅನ್ನೋದು ನಿಮಗೆ ಪ್ರತಿ ಬಾರಿ ಕೂಡ ಗಮನಕ್ಕೆ ಬಂದಿರುತ್ತೆ. ಆ ಭದ್ರತೆಯ ನಡುವೆನೇ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಪೊಲೀಸರ ಭದ್ರತೆ ಒಂದ್ ಕಡೆ, ಸಿಆರ್ಪಿಎಫ್ ಭದ್ರತೆ ಮತ್ತೊಂದು ಕಡೆ, ಹಾಗೇನೆ ಎಸ್ಪಿಜಿ ಭದ್ರತೆ ಗೊತ್ತಿರುವ ಹಾಗೇನೆ. ಸೊ ಹಿನ್ನೆಲೆಯಲ್ಲಿ ಪ್ರಧಾನಿ ಅವರ ರೋಡ್ ಶೋಗೆ ಯಾವ ರೀತಿಯಾದಂತಹ ಕ್ರಮಗಳನ್ನ, ಬಿಗಿ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ? ಖಂಡಿತವಾಗ್ಲೂ ನವಿತಾ, ಯಾಕಂದ್ರೆ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಶುರುವಾಗುವಂತ ರೋಡ್ ಶೋ ಏನಿದೆ ಇದು ಸುಮಾರು 26 ಕಿಲೋಮೀಟರ್ಸ್ ಆಗುತ್ತೆ. ದಾರಿಯುದ್ದಕ್ಕೂ ಕೂಡ ಈಗಾಗಲೇ ಪೊಲೀಸರನ್ನ ಹೆಚ್ಚಿನ ಬಂದೋಬಸ್ತ್ಗೆ ಅಂತಾನೆ ನಿಯೋಜನೆ ಮಾಡಿರುವಂತದ್ದು. ಅದರಲ್ಲೂ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಮೋದಿ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಂದು ರಸ್ತೆಯಲ್ಲಿ ಕೂಡ, ಅಂದ್ರೆ ರೋಡ್ ಶೋ ಬರುವಂತಹ ರಸ್ತೆಯಲ್ಲಿ ಈಗಾಗಲೇ ಅವರ ಕಟೌಟ್ಗಳು ಕೂಡ ಅಷ್ಟೇ ರಾರಾಜಿಸ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಬೆಳಿಗ್ಗೆಯಿಂದಲೇ ಪೊಲೀಸರು ಕೂಡ ಅಷ್ಟೇ ಈಗಾಗಲೇ ಫೀಲ್ಡ್ ಇಳಿದಿರುವಂತದ್ದು. ಅವರು ಕೂಡ ಅಷ್ಟೇ ವೆಹಿಕಲ್ಗಳೆಲ್ಲೂ ಕೂಡ ಅಷ್ಟೇ ಸ್ಟಾಫ್ ಆಗದ ರೀತಿಯಲ್ಲಿ ಇವಾಗ ಅವರು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಇದೇ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರ ರೋಡ್ ಶೋ ಹಿನ್ನೆಲೆಯಲ್ಲಿ ಸುಮಾರು 8,000 ಜನ ಪೊಲೀಸರನ್ನು ಈಗಾಗಲೇ ಭದ್ರತೆಗೆ ಅಂತಾನೆ ನಿಯೋಜನೆ ಮಾಡಿರುವಂತದ್ದು. ಅದರಲ್ಲಿ ಸಂಚಾರಿ ಪೊಲೀಸರು ಕೂಡ ಅಷ್ಟೇ ಈಗಾಗಲೇ ಎಂದಿನಂತೆ ತಮ್ಮ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಅನೌನ್ಸ್ಮೆಂಟ್ ಮಾಡ್ತಾ ಇರುವಂತದ್ದು, ಯಾಕಂದ್ರೆ 9 ಗಂಟೆ ಸುಮಾರಿಗೆ ಎಲ್ಲಾ ರಸ್ತೆಗಳು ಕೂಡ ಅಷ್ಟೇ ಕ್ಲೋಸ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಆಟೋಗಳಾಗಿರ್ಬೋದು ಯಾವುದೂ ಕೂಡ ಅಷ್ಟೇ ರಸ್ತೆ ಬದಿಯಲ್ಲಿ ನಿಲ್ಲಬಾರದು ಅನ್ನುವಂತ ಒಂದು ಮೈಕ್ ಅನೌನ್ಸ್ಮೆಂಟ್ ಅನ್ನು ಕೂಡ ಈಗಾಗಲೇ ಸಂಚಾರಿ ಪೊಲೀಸರು ಮಾಡ್ತಾ ಇರುವಂತದ್ದು. ಇನ್ನೊಂದು ಕಡೆಗೆ ಬ್ಯಾರಿಕೇಡಿಂಗ್, ಯಾಕಂದ್ರೆ ಪ್ರತಿಯೊಂದು ರೋಡ್ ಶೋ ಬರುವಂತಹ ಪ್ರತಿಯೊಂದು ರಸ್ತೆಯ ಎರಡೂ ಬದಿಗಳಲ್ಲಿ ಕೂಡ ಈಗಾಗಲೇ ಬ್ಯಾರಿಕೇಡ್ ಗಳನ್ನು ಹಾಕಿರುವಂತದ್ದು ನೀವು ನೋಡ್ತಾ ಇರಬಹುದು. ಕಂಪ್ಲೀಟ್ ಆಗಿ ಬೆಂಗಳೂರಿನ ಎಲ್ಲಾ ರಸ್ತೆಗಳು ಕೂಡ ಈಗಾಗಲೇ ಕೇಸರಿಮಯವಾಗಿರುವಂತದ್ದು. ಯಾಕಂದ್ರೆ ಬ್ಯಾರಿಕೇಡ್ ಅನ್ನು ಹಾಕೊಂಡ್ಬಿಟ್ಟು ಪಬ್ಲಿಕ್ ನಿಂತು ರೋಡ್ ಶೋ ವೀಕ್ಷಣೆ ಮಾಡೋದಕ್ಕೆ ಎಲ್ಲಾ ರೀತಿಯಂತ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಇಲಾಖೆಯಿಂದ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇನ್ನು ಪ್ರಮುಖವಾಗಿ ದಾರಿಯುದ್ದಕ್ಕೂ ಕೂಡ ಅಷ್ಟೇ ಪೊಲೀಸರನ್ನು ನಿಯೋಜನೆ ಮಾಡ್ತಿರುವಂತದ್ದು. ಅಲ್ಲಿ ಇನ್ನೊಂದು ರೋಡ್ ಏನ್ ಕಾಣ್ತಾ ಇದೆ, ವೆಹಿಕಲ್ ಗಳು ಬರ್ತಿರುವಂತಹ ಆ ಕಡೆ ರೋಡ್, ಆ ಒಂದು ರೋಡ್ ಅನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತಾರೆ. ಯಾಕಂದ್ರೆ ಎರಡೂ ಬದಿಗಳಲ್ಲಿಯೂ ಕೂಡ ಅಷ್ಟೇ ಜನ ನಿಂತ್ಕೊಂಡು ನೋಡೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಜೊತೆಗೆ 26 ಕಿಲೋಮೀಟರ್ಸ್ ಆಗುವಂತ ಈ ಒಂದು ರೋಡ್ ಶೋ ನಲ್ಲಿ 8,000 ಜನ ಪೊಲೀಸರನ್ನ ನಿಯೋಜನೆ ಮಾಡಿದೆ. ಜೊತೆಗೆ ಕೇಂದ್ರದ ಭದ್ರತಾ ಪಡೆಗಳು ಕೂಡ ಈಗಾಗಲೇ ನಗರಕ್ಕೆ ಆಗಮಿಸಿರುವಂತದ್ದು. ಒಟ್ಟಾರೆಯಾಗಿ ಸಿಆರ್ಪಿಎಫ್ ಆಗಿರ್ಬೋದು, ಸಿಎಫ್ ಆಗಿರ್ಬೋದು, ಹೀಗೆ 4,500ಕ್ಕೂ ಅಧಿಕ ಪೊಲೀಸರನ್ನ ಈಗಾಗಲೇ ಸೆಂಟ್ರಲ್ ಇಂದನೂ ಕೂಡ ಡೆಪ್ಯೂಟ್ ಮಾಡ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಹೇಳ್ತಾ ಹೋದ್ರೆ ಸುಮಾರು 12,500ರಿಂದ 13,000 ಜನ ಪೊಲೀಸರು ಈ ಒಂದು ನರೇಂದ್ರ ಮೋದಿ ಅವರ ರೋಡ್ ಶೋಗೆ ಈಗಾಗಲೇ ಎಲ್ಲಾ ರೀತಿಯಂತ ಒಂದು ಕಣ್ಗಾವಲಾಗಿರುವಂತದ್ದು. ಜೊತೆಗೆ ಆಂಬ್ಯುಲೆನ್ಸ್ ಗಳಿಗೆ ಯಾವುದೇ ರೀತಿಯಂತ ತೊಂದರೆ ಆಗದ ರೀತಿಯಲ್ಲೂ ಕೂಡ ಅಷ್ಟೇ ಈಗಾಗಲೇ ಪೊಲೀಸರು ಕೂಡ ಅಷ್ಟೇ ಕಾರ್ಯನಿರ್ವಹಿಸುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ತೀರಾ ಎಮರ್ಜೆನ್ಸಿ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಆಂಬ್ಯುಲೆನ್ಸ್ ಅನ್ನ ಬೇರೆ ಒಂದು ರಸ್ತೆ ಮುಖಾಂತರ ಡೈವರ್ಟ್ ಮಾಡೋಗೋದಕ್ಕೆ ಎಲ್ಲಾ ರೀತಿಯಂತ ವ್ಯವಸ್ಥೆಗಳನ್ನ ಮಾಡಿ ಅಂತಾನೂ ಕೂಡ ಈಗಾಗಲೇ ಭದ್ರತೆಗೆ ನಿಯೋಜನೆ ಆಗಿರುವಂತಹ ಪೊಲೀಸರಿಗೆ ಹೇಳಿದ್ದಾರೆ. ಈಗಾಗಲೇ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಮೋದಿ ಬರುವಂತಹ ರೋಡ್ ಶೋ ಏನಿದೆ ಆ ಒಂದು ರಸ್ತೆ ಉದ್ದಕ್ಕೂ ಕೂಡ ಈಗಾಗಲೇ ಬಿಬಿಎಂಪಿ ಇಂದ ಸ್ವಚ್ಛತಾ ಕಾರ್ಯಗಳನ್ನು ಕೂಡ ಮಾಡ್ಕೊಂತಿದ್ದಾರೆ. ಯಾಕಂದ್ರೆ ರೋಡ್ ನಲ್ಲಿರುವಂತಹ ಎಲ್ಲಾ ಕಸ ಕಡ್ಡಿ ಎಲ್ಲವನ್ನೂ ಕೂಡ ಈಗಾಗಲೇ ತೆಗೆಯುವಂತ ಕೆಲಸವನ್ನು ಕೂಡ ಬಿಬಿಎಂಪಿ ಇಂದ ಆಗ್ತಿರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ 9 ಗಂಟೆ ವೇಳೆಗೆ ಕಂಪ್ಲೀಟ್ ಆಗಿ 26 ಕಿಲೋಮೀಟರ್ ಏನೋ ರೋಡ್ ಶೋ ಹೋಗ್ತದೆ ಆ ಒಂದು ರಸ್ತೆಯನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡ್ತಾರೆ. ಅದರಲ್ಲೂ ಕೂಡ ಅಷ್ಟೇ ಈ ಒಂದು ಬೆಂಗಳೂರಿನ ಸೌತ್ ಏನಿದೆ, ಜೆಪಿ ನಗರ, ಜಯನಗರ, ಸೌತ್ ಎಂಡ್ ಸರ್ಕಲ್, ರಾಮಕೃಷ್ಣ ಆಶ್ರಮ ಮತ್ತು ಚಾಮರಾಜಪೇಟೆವರೆಗೂ ಕೂಡ ಅಷ್ಟೇ 9 ಗಂಟೆಯಿಂದ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜು ಆರ್ಯ.